ನಾಗಮಂಗಲ ತಾಲೂಕು ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಎಲ್ಎಸ್ ಚೇತನಗೌಡ ಅವರು ಪತ್ರಿಕಾಗೋಷ್ಠಿ ನಡೆಸಿ ಚುನಾವಣೆಯ ರೂಪುರೇಷೆಗಳನ್ನು ತಿಳಿಸಿದರು. ಮೈತ್ರಿ ಅಭ್ಯರ್ಥಿಯಾದ ಕುಮಾರಸ್ವಾಮಿ ಅವರನ್ನ ಅತ್ಯಂತ ಬಹುಮತಗಳಿಂದ ಗೆಲ್ಲಿಸುವುದೇ ನಮ್ಮ ಧ್ಯೇಯೋದ್ದೇಶವಾಗಿದೆ. ನಮಗೆ ಕುಮಾರಸ್ವಾಮಿ ಅವರ ಮೇಲೆ ಅಪಾರವಾದ ಪ್ರೀತಿ ಗೌರವ ಇದೆ. ಅವರನ್ನ ನಮ್ಮ ಜಿಲ್ಲೆಯಿಂದ ಅಧಿಕ ಮತಗಳಿಂದ ಗೆಲ್ಲಿಸುತ್ತೇವೆ. ಇದೇ ನಮ್ಮ ಗುರಿ. ಕೇಂದ್ರದ ಉನ್ನತ ಸ್ಥಾನ ಅವರಿಗೆ ಸಿಗುತ್ತದೆ. ನಮ್ಮ ಜಿಲ್ಲೆಯಿಂದ ಅವರು ಕೇಂದ್ರಕ್ಕೆ ಆಯ್ಕೆಯಾಗಿ ಹೋದರೆ ನಮಗೆ ಖುಷಿಯಾಗುತ್ತದೆ ಎಂದರು. ಸ್ಥಳೀಯವಾಗಿ ನಾವು ಯಾರ ಜೊತೆಗೂ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿಲ್ಲ. ರಾಜ್ಯ ಮಟ್ಟದಲ್ಲಿ ನಮ್ಮ ಪಕ್ಷದ ವರಿಷ್ಠರ ತೀರ್ಮಾನದಂತೆ ಎನ್ಡಿಎ ಅಭ್ಯರ್ಥಿ ಕುಮಾರಸ್ವಾಮಿ ಅವರ ಗೆಲುವಿಗಾಗಿ ಶ್ರಮಿಸುವುದಾಗಿ ತಿಳಿಸಿದರು. ನಮ್ಮ ಅವರ ನಡುವೆ ಯಾವುದೇ ಭಿನ್ನಮತಗಳಿಲ್ಲ. ನಾವು ಸೌಹಾರ್ದಯುತವಾಗಿದ್ದೇವೆಂದು ಸ್ಪಷ್ಟಪಡಿಸಿ ಮತದಾರರಿಗೆ ಕುಮಾರಸ್ವಾಮಿ ಅವರಿಗೆ ಮತದಾನ ಮಾಡುವಂತೆ ತಿಳಿಸಿ ಮನವಿ ಮಾಡಿದರು. ನಮ್ಮ ತಾಲೂಕಿನ ಎಲ್ಲ ಶಿವರಾಮೇಗೌಡರ ಅಭಿಮಾನಿಗಳು ಮತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರು ಸಹಿತ ಅವರ ಆರೋಗ್ಯ ದೃಷ್ಟಿಯಿಂದ ಅವರು ಬರಲಿಕ್ಕೆ ಆಗದಲೇ ಬೆಂಗಳೂರಿಗೆ ನಮ್ಮೆಲ್ಲ ಮುಖಂಡರುಗಳನ್ನ ಬರಮಾಡಿಕೊಂಡು ಅವತ್ತು ಬಹಿರಂಗವಾಗಿ ಎಲ್ಲರ ಮುಂದೆನೂ ಸಹಿತ ನಾನಿನ್ನು ನಾಗಮಂಗಲ ತಾಲೂಕಿನ ಚುನಾವಣೆಯಲ್ಲಿ ನಾನು ಯಾವುದೇ ರೀತಿಯಾದ ಹಸ್ತಕ್ಷೇಪ ಮಾಡುವುದಿಲ್ಲ ಹಾಗೂ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ. ನನ್ನ ಮಗ ಎಲ್ಎಸ್ ಚೇತನಗೌಡನ ನಿಮ್ಮ ಮಡಲಿಗೆ ಹಾಕ್ತಾ ಇದ್ದೀನಿ. ನನ್ನನ್ನು ಹೇಗೆ 30-40 ವರ್ಷಗಳ ಕಾಲ ನನ್ನ ರಾಜಕೀಯವಾಗಿ ಹೇಗೆ ನನ್ನನ್ನು ಬೆಳೆಸಿದ್ರಿ, ನನ್ನನ್ನು ಪೋಷಿಸಿದ್ರಿ, ಅದೇ ರೀತಿ ನನ್ನ ಮಗನ ನಿಮ್ಮ ಮಡಲಿಗೆ ಹಾಕ್ತಾ ಇದ್ದೀನಿ. ನನ್ನ ಮಗನ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರು ಮತ್ತು JP ನಡ್ಡಾಜಿಯವರು, ಅಮಿತ್ ಶಾಜಿಯವರು, ಯಡಿಯೂರಪ್ಪಜಿಯವರು ಮತ್ತು ನಮ್ಮ ಯುವಕರ ಆಶಾಕಿರಣ ಆಗಿರ್ತಕ್ಕಂಥ ಸನ್ಮಾನ್ಯ ವಿಜೇಂದ್ರ ಅವರ ಒಂದು ನಾಯಕತ್ವದಲ್ಲಿ ನೀನು ಪಕ್ಷದಲ್ಲಿ ಮುಂದೆ ಬೆಳಿ ಅಂತೇಳಿ ನನಗೆ ಆಶೀರ್ವಾದ ಮಾಡಿ ನಮ್ಮ ತಾಲೂಕಿನ ಜನರ ಕೈಯಲ್ಲಿ ನನ್ನನ್ನು ಬಿಟ್ಟಿದ್ದಾರೆ. ಹಾಗಾಗಿ ಆ ನಿಟ್ಟಿನಲ್ಲಿ ಈ ಇಂದಿನಿಂದ ನಾನು ನನ್ನ ರಾಜಕೀಯ ಭವಿಷ್ಯನ ಇಲ್ಲೇ ಕಂಡ್ಕೋಬೇಕು ಅಂತ ಹೇಳಿ ನಾನೆಲ್ಲ ನಮ್ಮ ತಂದೆಯವರ ಅಭಿಮಾನಿಗಳು ಮತ್ತು ಎಲ್ಲ ಹಿರಿಯರ ಒಂದು ವಿಶ್ವಾಸವನ್ನು ಇನ್ನು ಮುಂದಕ್ಕೆ ಗಳಿಸ್ತೀನಿ. ಹೆಚ್ಚಿನ ರೀತಿಯಲ್ಲಿ ನಾನು ಇಲ್ಲೇ ಸಕ್ರಿಯವಾಗಿ ನಾನು ತೊಡಗಿ ನಾನು ಜನರ ಜೊತೆ ಬೆರಿತೀನಿ. ಮತ್ತು ನನ್ನ ವಯಸ್ಸಿನಲ್ಲಿ ಚಿಕ್ಕವನಾಗಿರೋದ್ರಿಂದ ನಾನೇನಾದ್ರು ತಪ್ಪು ಮಾಡಿದ್ರೆ ನಮ್ಮ ಹಿರಿಯರು ನನ್ನನ್ನು ಕರೆದು ಅಥವಾ ನನಗೆ ಕರೆ ಮಾಡಿ ನನಗೆ ಬುದ್ಧಿ ಹೇಳಿ ನನ್ನನ್ನು ತಿದ್ದಿ ಒಂದು ಒಬ್ಬ ನಾಯಕನಾಗಿ ಮಾಡಬೇಕು ಅಂತ ಹೇಳಿ ನಾನು ಸಹಿತ ನಮ್ಮ ತಾಲೂಕಿನ ಎಲ್ಲ ಹಿರಿಯರಲ್ಲಿ, ಮುಖಂಡರುಗಳಲ್ಲಿ, ಹಿತೈಷಿಗಳಲ್ಲಿ ನಾನು ಮನವಿ ಮಾಡಿದ್ದೀನಿ. ಅದೇ ರೀತಿ ಅವರು ಸಹಿತ ಸ್ಪಂದಿಸ್ತಾ ಇದ್ದಾರೆ. ಆದರೆ ಇನ್ನು 15 ದಿನ ಏನಿದೆ ನಮಗೆ ನಮ್ಮ ಧ್ಯೇಯ ಇಷ್ಟೇ. ಏಪ್ರಿಲ್ 26 ನಡೀತಾ ಇರ್ತಕ್ಕಂಥ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಪಕ್ಷದ ಮೈತ್ರಿಕೂಟದ ಅಭ್ಯರ್ಥಿಯಾದಂಥ ಸನ್ಮಾನ್ಯ HD ಕುಮಾರಸ್ವಾಮಿರವರು ಅತಿ ಹೆಚ್ಚು ಬಹುಮತಗಳಿಂದ ಗೆದ್ದು ಕೇಂದ್ರದಲ್ಲಿ ಅವ್ರಿಗೆ ಒಳ್ಳೆಯ ಸ್ಥಾನ ಸಿಗಬೇಕು ಅಂಥೇಳಿ ನಾವು ನಮ್ಮ ತಾಲೂಕಿನ ಭಾರತೀಯ ಜನತಾ ಪಾರ್ಟಿ ಹಾಗೂ ಮತದಾರರ ಪರವಾಗಿ ನಾನು ಆಶಿಸ್ತೀನಿ. ನಾವು ಭಾಳ ಸ್ಪಷ್ಟವಾಗಿದ್ದೀವಿ. ನಾವು ಅವರ ಜೊತೆ ನಾವು ಮಾಡೋದಿಲ್ಲ. ಆದರೆ ನಮ್ಮ ಅಭ್ಯರ್ಥಿ ಯಾವತ್ತೂ ಒಬ್ಬರೇ ಇರ್ತಾರೆ. ಅವ್ರ ಪಕ್ಷದವ್ರ ಜೊತೆಗೆ ಅವ್ರು ಮಾಡ್ತಾರೆ. ನಮ್ಮ ಪಕ್ಷ, ನಮ್ಮ ಮುಖಂಡರು, ನಮ್ಮ ಕಾರ್ಯಕರ್ತರ ಜೊತೆಗೆ ನಾವು ಓಟ್ ಕೇಳ್ತೀವಿ. ಸಹಜವಾಗಿ ಅವ್ರು ಕೇಳ್ತಾ ಇರೋದು ಮೈತ್ರಿ ಅಭ್ಯರ್ಥಿಗೆ. ಸೊ ಹಾಗಾಗಿ ಗೊಂದಲ ಏನು ಇಲ್ಲಿ ಸೃಷ್ಟಿಸುವಂಥದ್ದು ಬೇಡ ಅಂತ ಭಾವಿಸ್ತೀನಿ. ತರುಣ್ ಕುಮಾರ್, ಚಾಮುಂಡಿ ನ್ಯೂಸ್, ಮಂಡ್ಯ ಜಿಲ್ಲೆ.